ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬುಜಾ ವ್ಲಾಗ್. ನಾನಿವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ತುಂಬ ದಿನಗಳೇ ಆಗಿತ್ತು ನಾನು ವೆಂಕಟೇಶ್ವರ ಟೆಂಪಲ್ಗೆ ಹೋಗಿ. ಸೊ ಹಾಗಾಗಿ ಮುನ್ನಿಗೂ ರಜೆ ಇತ್ತಲ್ಲ ಅಂತ ಹೇಳಿ ವೆಂಕಟೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಒಂಟಿಕೊಪ್ಪಲ್ಗೆ ಡಿಸೈಡ್ ಮಾಡಿವಿ, ಹೊರಟ್ವಿ. ನನ್ನ ಒಂದು ಯಾವುದೇ ಒಳ್ಳೆ ಕೆಲಸ ಆಗಬೇಕು ಅಂದರೆ ನಾನು ಫಸ್ಟ್ ಹೋಗೋದೇ ವೆಂಕಟೇಶ್ವರ ಟೆಂಪಲ್ಗೆ. ಬಟ್ ಅದು ನನ್ನ ಮನೆ ದೇವರು ಅಲ್ಲ, ಅಥವಾ ಏನೋ ಒಂಥರ ಏನೋ ಗೊತ್ತಿಲ್ಲ, ತುಂಬ ಬಾಂಡಿಂಗ್ ಆ ದೇವ್ರ ಮೇಲೆ ಯಾವಾಗಲೂ ಅಷ್ಟೇ. ನಾನು ಫಸ್ಟು ಬಟ್ಟೆನ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಅಂದರೆ ನಾನು ಫಸ್ಟು ಮನೇಲಿ ತಂದು ಗೋಲ್ಡನ್ ಥರ ಮಾಡಿಕೊಂಡು ನಾನು ಬಟ್ಟೆನ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ್ಲೂ ಕೂಡ ನಾನು ಫಸ್ಟ್ ಟೈಮ್ ಹೋಗಿದ್ದೇನೆ ನಾನು ವೆಂಕಟೇಶ್ವರ ಟೆಂಪಲ್ಗೆ. ನನ್ನ ಮನೆ ದೇವ್ರಿಗೂ ಕೂಡ ಹೋಗಿರಲಿಲ್ಲ ಆ್ಯಂಡ್ ನಾನು ಬೇರೆ ದೇವ್ರಿಗೂ ಕೂಡ ಹೋಗಿರಲಿಲ್ಲ. ಮೊದಲು ನನಗೇನೋ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿದ್ದು ನಾನು ನನ್ನ ಒಂದು ಬೇಡಿಕೆನ ನಾನು ಈ ಥರ ಮಾಡ್ತಿದ್ದೀನಿ, ಅದು ಒಳ್ಳೇದಾಗುತ್ತಾ ಬಿಡುತ್ತಾ ನನಗೆ ಗೊತ್ತಿಲ್ಲ, ಬಟ್ ಒಳ್ಳೇದಾಗೋ ಥರ ಮಾಡಿಕೊಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ನಾನು ದೇವ್ರ ಹತ್ರ ಒಂದು ಪ್ರತಿಜ್ಞೆನ ಮಾಡಿ ಅವತ್ತು ನನ್ನ ಬಟ್ಟೆನ ಸ್ಟಾರ್ಟ್ ಮಾಡಿದ್ದು. ಅದು ಆಗುತ್ತೋ ಬಿಡುತ್ತೆ, ನಾನಂತೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಪ್ರತಿಜ್ಞೆ ಮಾಡಿಕೊಂಡು ನಾನು ಬಂದೆ ಅಲ್ಲಿಗೆ. ಅಲ್ಲಿ ಬಂದಾಗ ನನಗೆ ಆ್ಯಕ್ಚುಲಿ ಎಲ್ಲರಿಗೂ ಇರೋ ಥರ ಬಿಸ್ನೆಸ್ಸಲ್ಲಿ ಏನಾಗುತ್ತೋ ಅನ್ನೋ ಭಯ ಇದ್ದೇ ಇರುತ್ತೆ. ತುಂಬ ಎಲ್ಲರೂ ನನ್ನ ಅಮ್ಮನಿಂದ ಹಿಡಿದು ಹಸ್ಬೆಂಡಿಂದ ಹಿಡಿದು ಎಲ್ಲರೂ ಕೂಡ ಭಯಪಡ್ತಿದ್ರು, ಬೇಡ ಬಿಸ್ನೆಸ್ಸು ಬೇಡ, ಮತ್ತು ಸೋಲೋ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಬದುಕೋಕ್ಕಾಗಲ್ಲ, ಆಮೇಲೆ ತುಂಬ ಕಷ್ಟ ಆಗುತ್ತೆ, ಬೇಡ ಅಂತಲೇ ನನಗೆ ಎಲ್ಲರೂ ತುಂಬ ಹಠ ಮಾಡಿದ್ರು. ಯಾಕೆಂದರೆ ಆಲ್ರೆಡಿ ನಾನು ಬಿಸ್ನೆಸ್ಸಲ್ಲಿ ಸ್ವಲ್ಪ ಸೋತಿದ್ದೆ ಆ್ಯಂಡ್ ಬೇರೆ ಒಂದು ಆಫೀಸೆಲ್ಲ ಮಾಡಿ ಅದರಲ್ಲೂ ಕೂಡ ಸೋತಿದ್ದೆ. ಹಾಗಾಗಿ ಅವರು ತುಂಬ ಭಯಪಡ್ತಿದ್ರು. ಹಾಗಾಗಿ ಯಾರು ಬೇಡ ಅಂತಲೇ ನನಗೆ ಹಠ ಮಾಡ್ತಿದ್ರು ಮನೇಲಿ. ನಾನು ಬೇಡ, ನಾನು ಮಾಡಲೇಬೇಕು, ಮಾಡ್ತೀನಿ, ನಾನು ಇದರಲ್ಲಿ ಕಂಡೇ ಕಾಣ್ತೀನಿ ಅನ್ನೋ ಒಂದು ಧೈರ್ಯನ ನಾನು ಮಾಡಿಕೊಂಡು ನಾನು ಇಲ್ಲಿ ವೆಂಕಟೇಶ್ವರ ಟೆಂಪಲ್ಗೆ ಬಂದು ನಾನು ದೇವ್ರನ್ನ ಬೇಡ್ಕೊಂಡೆ. ನೀನು ಏನು ಮಾಡ್ತೀಯ ಗೊತ್ತಿಲ್ಲಪ್ಪ, ನನಗೆ ಒಟ್ಟಲ್ಲಿ ಇದರಲ್ಲಿ ಕೊಡಬೇಕು ಅಷ್ಟೇ. ನನಗೆ ಸಾಕಾಗ್ಬಿಟ್ಟಿದೆ ಎಲ್ಲದ್ರಲ್ಲೂ. ನಾನು ಮಾಡಷ್ಟು ಎಫರ್ಟ್ ನಾನು ಹಾಕಿ ನನ್ನ ಕೆಲಸಗಳನ್ನ ನಾನು ಮಾಡಿದ್ದೀನಿ, ಆದ್ರೂ ನನಗೆ ಸಿಗ್ತಿಲ್ಲ ಅಂದರೆ ನನಗೆ ಇಲ್ಲಿ ಸಿಗಲೇಬೇಕು ಅನ್ನೋ ಹಠನ ನಾನು ಮಾಡಿಕೊಂಡು ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ತುಂಬ ಸ್ಟ್ರಗಲಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಯಾರ ಸಪೋರ್ಟು ಆ ಟೈಮಲ್ಲಿ ನನಗಿರಲಿಲ್ಲ. ತುಂಬಾ ಎಲ್ಲ ಬೇಡ, ನೀನು ಒಂದು ಆಫೀಸ್ ಲೆವೆಲಲ್ಲೆಲ್ಲ ಮಾಡಿ ಅಷ್ಟು ಜನ ವರ್ಕರ್ಸ್ನೆಲ್ಲ ಹಾಕಿ ಈ ಥರ ಎಲ್ಲ ಕೆಲಸ ಮಾಡಿ ನೀನು ಮತ್ತೆ ಬಟ್ಟೆ ಮಾರ್ತಿದ್ದಾಳೆ ಅಂತ ಹೇಳಿ ಎಲ್ಲರೂ ಕೀಳಾಗಿ ನೋಡ್ತಾರೆ, ಬೇಡ ಈ ಕೆಲಸ ಮಾಡಬೇಡ ಅಂತಲೇ ಹಠ ಮಾಡಿದ್ರು. ನಾನೇನು ತಪ್ಪು ಕೆಲಸ ಮಾಡ್ತಿಲ್ಲ ಅಥವಾ ಕೆಟ್ಟ ಕೆಲಸ ಮಾಡ್ತಿಲ್ಲ, ನಾನು ಮಾಡ್ತಿರೋದು ಒಂದು ಬಿಸ್ನೆಸ್ಸು. ಅದು ಯಶಸ್ಸಾಗುತ್ತೆ ಅಥವಾ ಸೋಲಾಗುತ್ತೆ ಅನ್ನೋದು ನಮ್ಮ ಕೈಲೇ ಇದೆ. ಯಾಕೆಂದರೆ ನಾನು ಇಷ್ಟು ವರ್ಷ ನೆಗ್ಲೆಕ್ಟ್ ಮಾಡಿ ನಾನು ಸೋತಿದ್ದೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ಆ ದೇವರು ನನ್ನ ಸೋಲಿಸಿಲ್ಲ ಅಂತ ಹೇಳಿ ನಾನು ಈ ಕೆಲಸಕ್ಕೆ ನಾನು ಕೈ ಹಾಕಿದೆ. ಅವತ್ತು ನನಗೆ ತುಂಬ ಜನ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಅಂದರೆ ಅವರು ಬ್ಯಾಕ್ ಸಪೋರ್ಟಾಗಿ ಅಟ್ಲೀಸ್ಟ್ ಮಾಡಿ ಆಗುತ್ತೆ, ಇದು ಈ ಥರ ಮಾಡಿದ್ರೆ ನೀವು ಹಾಗೆ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಿಂತ್ಕೊಂಡ್ರು. ಬಟ್ ನಾವು ಮನೇಲೇ ಮಾಡೋಣ, ಗೋಡನ್ನಾಗಿ ಶಾಪ್ ಏನು ಮಾಡೋದು ಬೇಡ ಅಂತ ಹೇಳಿ ಪುನಃ ಹಠ ಮಾಡೋಕೆ ಹಿಡಿದ್ರು ಎಲ್ಲರೂ. ಬೇಡ, ಇಲ್ಲ ಶಾಪ್ ಮಾಡಿ ಮತ್ತೆ ರಿಸ್ಕ್ ಆಗಿಬಿಡುತ್ತೆ, ತಮಾಷೆ ವಿಷಯ ಅಲ್ಲ. ಯಾಕೆಂದರೆ ಎಲ್ಲನೂ ಆಲ್ಟ್ರೇಷನ್ ಮಾಡಿಸ್ಬೇಕು, ಅದಕ್ಕೆಲ್ಲ ಸುಮ್ಮನೆ ದುಡ್ಡನ್ನ ಖರ್ಚು ಮಾಡಬೇಕು, ಅದಕ್ಕೂ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ. ಅಂದರೆ ಅದೊಂಥರ ಅಮೌಂಟು ವೇಸ್ಟ್ ಆಗುತ್ತೆ, ಡೆಡ್ ಅಮೌಂಟ್ ಥರ ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹಠ ಮಾಡಿದ್ರು. ಇಲ್ಲ, ನಾನು ಮಾಡಲೇಬೇಕು ಶಾಪು ಅಂತ ಹಠ ಮಾಡಿ ಹುಡುಕಿ ನಾನು ಮಳಿಗೆನೂ ಕೂಡ ಹುಡುಕಿ ಸರ್ಚ್ ಮಾಡಿ ನಾನು ಮಾಡಲೇಬೇಕು ಅಂತ ಹಠಕ್ಕೆ ನಿಂತ್ಕೊಂಡೆ. ಆಗಲೂ ಕೂಡ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ. ಆ್ಯಂಡ್ ಹೇಗೋ ದೇವರು ಒಳ್ಳೆ ದಾರಿಯಲ್ಲಿ ನನಗೆ ನಡೆಸ್ಕೊಟ್ರು. ಅಂದರೆ ನಾನು ಆಗ್ಲೂ ಕೂಡ ದೇವ್ರ ಹತ್ರ ಬಂದೆ, ನಾನು ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ನಾನು ಕೇಳ್ಕೊಂಡೆ. ನನಗೂ ಸ್ವಲ್ಪ ಭಯ ಇತ್ತು. ಯಾಕಂದರೆ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ನಾನು ಇಷ್ಟು ಹಠ ಮಾಡ್ತಿದ್ದೀನಿ ದೇವರೇ, ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಅದ್ರ ಬಗ್ಗೆ ಹೇಳ್ತಿದ್ದಾರೆ, ಬೇಡ ಬೇಡ ಮಾಡೋದು ಬೇಡ, ರಿಸ್ಕ್ ತೊಗೊತಿದ್ದೀರಾ, ಬೇಡ ಬೇಡ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೂ ನಾನು ಹಠ ಮಾಡ್ತಿದ್ದೀನಿ ದೇವರೇ, ಅದು ಏನೋ ಗೊತ್ತಿಲ್ಲ, ನನಗೆ ನಿಮ್ಮ ಮೇಲೆ ಧೈರ್ಯ ಇದೆ, ನನಗೆ ನಿಮ್ಮ ಮೇಲೆ ಧೈರ್ಯ ಇಟ್ಟು ನಾನು ಈ ಕೆಲಸನ ಮಾಡ್ತಿದ್ದೀನಿ. ನೀವು ಅದಕ್ಕೆ ಪ್ರತಿಫಲವಾಗಿ ನನಗೆ ಹೆಜ್ಜೆಗೂ ಮುಂದುವರ್ಸ್ಕೊಂಡು ಹೋಗಬೇಕು ಹೊರತು ನನ್ನನ್ನು ಕಷ್ಟಕ್ಕೆ ನೀವು ದೂಡಬಾರ್ದು ಅಂತ ಹೇಳಿ ನಾನು ದೇವ್ರನ್ನ ಕೇಳಿಕೊಂಡು ನಾನು ಅವತ್ತಿನ ದಿನ ಹೊರಟೆ. ಅವತ್ತು ಹೇಗೆ ಕೇಳ್ಕೊಂಡು ಬಂದು ಹಾಗೇ ತುಂಬ ಕಷ್ಟ ಆದ್ರೂ ಕೂಡ ನಾನು ಏನೇ ಆದರೂ ಬಿಡದೆ ನಾನು ಎಲ್ಲನೂ ಮಾಡಿಕೊಂಡು ಶಾಪ್ನ ಮಾಡಿ
ಒಂದು ರೀತಿ ಕಂಟಿನ್ಯೂ ಮಾಡಿಕೊಂಡು ಇವತ್ತುವರೆಗೂ ಒಳ್ಳೆ ಹೆಸರಾಗಿ ನನಗೆ ಏನಾಗ್ತಿದೆಯೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಒಳ್ಳೆ ಹೆಸರಿದೆ ನನ್ನ ಶಾಪ್ಗೆ. ಒಳ್ಳೆ ಹೆಸರಲ್ಲಿ ನಡೀತಿದೆ ಇವತ್ತೂ. ಮತ್ತಿನ್ನೊಂದು ನನ್ನ ತಮ್ಮನೂ ಕೂಡ ಮಾಡಿದ್ದಾನೆ, ಅದೇ ಹೆಸರಲ್ಲಿ ಮುಂದುವರ್ಕೊಂಡು ಹೋಗ್ತಿದೆ. ಒಂದಕ್ಕೆ ಡಬಲ್ ಆಗಿದೆ. ಏನೋ ಒಂಥರ ಖುಷಿ ಆಗ್ತಿದೆ, ಯಾಕೆಂದರೆ ಹಿಂಗೆ ನಡ್ಕೊಂಡು ಹೋಗಲಿ, ಇನ್ನೂ ನಮ್ಮ ಶಾಪು ಇನ್ನೂ ಮುಂದುವರಿಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ವೆಂಕಟೇಶ್ವರ ಯಾವುದೇ ಕಾರಣಕ್ಕೂ ನಮ್ಮನ್ನ ಕೈ ಬಿಡಲ್ಲ. ದೇವರ ವಿಷಯದಲ್ಲಿ ನಾವು ಯಾವುದೇ ಆದ್ರೂ ಪಾಸಿಟಿವ್ ಆಗಿ ಕೇಳ್ಕೊಂಡ್ರೆ ಯಾವುದೂ ಕೂಡ ಯಶಸ್ಸಾಗುತ್ತೆ ಅನ್ನೋದಕ್ಕೆ ನಾನೇ ಕಾರಣ. ನೀವೇ ನೋಡ್ತಿರೋ ಹಾಗೆ ನಮ್ಮ ಶಾಪ್ ಅಂದರೆ ಬ್ರುನಿ ಟ್ರೆಂಡ್ಸ್ ಅಂತ, ಬ್ರುನಿ ಟ್ರೆಂಡ್ಸ್ ಮೈಸೂರು ಅಂತ ಹೇಳಿ ನಮ್ಮ ಶಾಪು ಒಳ್ಳೆ ಮಟ್ಟದಲ್ಲೇ ಬೆಳ್ಕೊಂಡು ಹೋಗ್ತಿದೆ, ಒಳ್ಳೆ ಹೆಸರುವಾಸಿಯಾಗೆ ಬೆಳ್ಕೊಂಡು ಹೋಗ್ತಿದೆ. ಸೊ ಹಾಗಾಗಿ ನಮಗೆ ಒಳ್ಳೆ ಒಪಿನಿಯನ್ ಇದೆ ಈ ದೇವ್ರ ಬಗ್ಗೆ. ಈಗ ನಾನು ಹಾಗೆ ಶನಿದೇವ್ರ ಟೆಂಪಲ್ಗೂ ಕೂಡ ಬರೋಣ ಅಂತ ಹೇಳಿ ನಾನು ಪ್ರತಿ ವಾರ ಒಂದು ವಾರ ಮಿಸ್ ಮಾಡ್ತಿರ್ಲಿಲ್ಲ. ವೆಂಕಟೇಶ್ವರ ಟೆಂಪಲ್ಲು ಆ್ಯಂಡ್ ಈ ಶನಿದೇವರ ಟೆಂಪಲ್ಲು ಹಾಗೂ ಕೋಟೆ ಆಂಜನೇಯ ಟೆಂಪಲ್ಗೆ ನಾನು ಪ್ರತಿ ವಾರ ಬರ್ತಿದ್ದೆ. ಕಾರಣಾಂತರಗಳಿಂದ ನಾನು ಆ್ಯಕ್ಚುಲಿ ಬರೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ನನ್ನ ತಮ್ಮ ಪ್ರತಿ ವಾರ ಅವ್ನು ಕಂಟಿನ್ಯೂ ಮಾಡ್ತಿದ್ದಾನೆ. ಅಂದರೆ ಪ್ರತಿ ವಾರವೂ ಅವನು ಈ 3 ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ಮ ದೇವ್ರುಗಳಿಗೆ ಬಂದು ಪೂಜೆ ಎಲ್ಲ ಮಾಡ್ತಾನೆ. ಅಂದರೆ ಶಾಪ್ಗಳಿಗೆ ಎರಡಕ್ಕೂ ಪೂಜೆ ಎಲ್ಲ ಪ್ರತಿ ಶನಿವಾರ ಮಾಡ್ತಾನೆ ಅವನು. ಅದನ್ನು ಅವನು ಕಂಟಿನ್ಯೂ ಮಾಡ್ತಿದ್ದಾನೆ. ನನಗೆ ಕಾರಣಾಂತರಗಳಿಂದ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಮುನ್ನಿ ಸ್ಕೂಲಿಗೆ ಕಳಿಸ್ಬೇಕು ಆ ಟೈಮ್ಗೆ, ಆ್ಯಂಡ್ ಬೇರೆ ಬೇರೆ ಕೆಲಸಗಳಿಂದ ನಂಗೆ ಮಾಡೋಕ್ಕಾಗ್ತಿಲ್ಲ. ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ನಾನೇನೇ ಬಂದು ಪೂಜೆ ಮಾಡಿಸ್ಕೊಂಡು ಅಥವಾ ಪೂಜೆ ಮಾಡಿಕೊಂಡು ಹೋಗ್ತೀನಿ. ಅದರಲ್ಲೂ ನನ್ನ ತಮ್ಮಂದು ಇನ್ನೂ ಸ್ಪೆಷಲ್. ಪ್ರತಿ ವಾರ ಅವನು ಇಲ್ಲಿ ಭಿಕ್ಷುಕರಿಗೆ ಅವನ ಕೈಲಿ ಏನಾಗುತ್ತೆ ಅದನ್ನು ದಾನ ಮಾಡ್ತಿದ್ದ. ಅಂದರೆ ಬಿಸ್ಕೆಟ್ ಇರ್ಬೋದು, ಅಥವಾ ಊಟ ತಿಂಡಿ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ಈ ಥರ ಪ್ರತಿಯೊಂದು ಅವನ ಕೈಲಿ ಏನಾಗುತ್ತೆ ಪ್ರತಿ ವಾರವೂ ಒಂದೊಂದು ದಾನಗಳನ್ನ ಮಾಡ್ತಿದ್ದ. ಇವಾಗಲೂ ಕೂಡ ಮಾಡ್ತಿದ್ದಾನೆ. ಆ್ಯಂಡ್ ನಾನು ಬರ್ತಿಲ್ಲಲ್ಲ, ಹಾಗಾಗಿ ನನಗೆ ಅದೆಲ್ಲ ಅಷ್ಟು ಗೊತ್ತಾಗ್ತಿಲ್ಲ. ಅಂದರೆ ಅವನು ತೊಗೊಂಡೋಗ್ತಾನೆ, ಅವನು ಯಾರಿಗೂ ಹೇಳಲ್ಲ ಅವ್ನು ಮಾಡೋವಂಥ ಕೆಲಸನ. ಅದು ನನಗೆ ಒಂಥರ ಹೆಮ್ಮೆ ಇದೆ ಅವ್ನು ಮಾಡೋವಂಥ ಕೆಲಸ. ನನ್ನ ತಮ್ಮ ಆ ಥರ ಕೆಲಸಗಳನ್ನ ಮಾಡ್ತಾನೆ ಅಂತ ನನಗೆ ಖುಷಿ ಇದೆ. ಸೀರಿಯಸ್ಲಿ ಅವನಿಗೆ ದೇವರು ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ. ಅವ್ನು ಮಾಡ್ತಿರೋ ಆ ಕಾರ್ಯದಿಂದನೂ ನಮ್ಮ ಶಾಪು ಈ ಥರ ಒಳ್ಳೆ ರೀತಿಯಲ್ಲಿ ಮುಂದುವರಿತಿದೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾವುದೇ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತೀವಿ ಅನ್ನೋ ನಂಬಿಕೆ ಕೂಡ ನನಗಿದೆ. ನಾವು 1 ಪಟ್ಟು ಕೊಟ್ಟರೆ ದೇವರು 100 ಪಟ್ಟು ಕೊಡ್ತಾನೆ ಅನ್ನೋ ಒಂದು ಒಳ್ಳೆ ಪಾಸಿಟಿವಿಟಿ ಇಟ್ಕೊಂಡು ನಾವು ಬದುಕಬೇಕು. ಯಾಕೆಂದರೆ ನಾವು 1 ಪಟ್ಟು ಯಾರಿಗಾದ್ರೂ ದಾನ ಮಾಡಿದ್ರೆ ಅಥವಾ ದೇವ್ರಿಗೆ ನಾವು ದೇವರು ನಮಗೆ ಹುಂಡಿಗೆ ಅಷ್ಟು ಕಾಸು ಹಾಕಿ ಇಷ್ಟು ಕಾಸು ಹಾಕಿ ಅಷ್ಟು ದುಡ್ಡು ಹಾಕಿ ಅಂತ ಯಾವ ಒಂದು ಇದರಲ್ಲೂ ಹೇಳಿಲ್ಲ. ಅದೇ ಭಿಕ್ಷುಕರಿಗೆ ಅಥವಾ ವಯಸ್ಸಾದವ್ರಿಗೆ ನಾವು ದಾನ ಮಾಡೋದ್ರಿಂದ ಆ ದೇವರು ನಮಗೆ ಒಳ್ಳೆ ರೀತಿಲಿ ಪ್ರತಿಫಲನ ಕೊಡ್ತಾನೆ ಅಂತ ನಾವು ಹೇಳ್ಬೋದು. ನಾವಿವತ್ತು ಸೀರಿಯಸ್ಲಿ ಸುಮ್ಮನೆ ಎಲ್ಲ ದೇವಸ್ಥಾನಕ್ಕೂ ಇವತ್ತು ಹೋಗಿ ಬರೋಣ, ರಜಾ ಇದೆ ಅಂತ ನಾವು ಬಂದಿದ್ದು. ಆದರೆ ಇಲ್ಲಿ ನಮಗೆ ಒಳ್ಳೆ ಗುಡ್ ನ್ಯೂಸೇ ಸಿಕ್ತು. ಇವತ್ತು ಮೈಸೂರಲ್ಲಿ ಹನುಮ ಹಬ್ಬ ಮಾಡ್ತಾಯಿದ್ರು. ಅಂದರೆ ಎಲ್ಲ ಕಡೆನೂ ಒಂದೊಂದು ದಿನ ಮಾಡಿದ್ದಾರೆ ಹನುಮ ಹಬ್ಬ. ಇವತ್ತು ಮೈಸೂರಲ್ಲಿ ಮಾಡ್ತಾಯಿದ್ರು ಕೋಟೆ ಆಂಜನೇಯ ಟೆಂಪಲ್ ಎದುರುಗಡೆ. ನಮಗಂತೂ ಸಖತ್ ಖುಷಿ ಆಯಿತು, ಯಾಕೆಂದರೆ ನಾನು ಸೀರಿಯಸ್ಲಿ ನೋಡೇ ಇರಲಿಲ್ಲ. ಇದೇ ಮೊದಲು ಹನುಮ ಹಬ್ಬನ ನಾನು ಲೈವ್ ಆಗಿ ನೋಡಿದ್ದು. ಯಾವಾಗಲೂ ನಾನು ವೀಡಿಯೋಸ್ಗಳಲ್ಲಿ ಈ ಥರ ನೋಡ್ತಿದ್ದೆ, ಬಟ್ ಇವತ್ತು ಲೈವ್ ಆಗಿ ನೋಡಿದ್ದು ನಂಗೆ ಭಾರಿ ಖುಷಿ ಆಯಿತು. ನನ್ನ ಮಗಳಿಗಂತೂ ಅದೆಲ್ಲಿ ಇಲ್ದಿರೋ ಖುಷಿ ಆಗ್ಬಿಟ್ಟು ಅವಳಂತೂ ಕೈಗೆ ಸಿಗ್ತಿರ್ಲಿಲ್ಲ. ವೀಡಿಯೋ ಮಾಡ್ಕೊಂಬರ್ತೀನಿ ಅಂತ ನನ್ನೇ ಬಿಟ್ಟು ಹೊಟ್ಟೋಗ್ಬಿಡ್ತಿದ್ಲು. ಎಷ್ಟು ವಿಜೃಂಭಣೆಯಿಂದ ಮಾಡಿದ್ದು ಅಂದರೆ ಎಷ್ಟು ತುಂಬ ಗ್ರ್ಯಾಂಡಾಗಿ ನೀವು ನೋಡ್ತಿರ್ಬೋದು. ಆ ಮೇಡಮ್ ಎಲ್ಲ ಎಲ್ಲರೂ ಶ್ರೀರಾಮನ ಭಕ್ತರು ಅಂತಲೇ ಹೇಳ್ಬೋದು. ಎಷ್ಟೋ ಜನಗಳು, ಸಾವಿರಾರು ಜನಗಳಲ್ಲಿ ಸೇರ್ಕೊಂಡಿದ್ರು. ಅಂದರೆ ಬರ್ತಾನೆ ಇದ್ರು, ಜಾಸ್ತಿ ಕ್ರೌಡ್ ಆಗ್ತಾನೆ ಇತ್ತು. ನಾವು ವಿಡಿಯೋ ಮಾಡ್ಕೊತಿದ್ದಾಗ ಸ್ವಲ್ಪ ಕಮ್ಮಿನೇ ಇದ್ದರು. ಆಮೇಲೆ ಕ್ರೌಡ್ ಆಗಲಿಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗಂತೂ ಇವಳಿಗೆ ಎಲ್ಲೋದ್ಲು ಅಂತ ಇವಳನ್ನ ಒಂದು ಕಡೆ ಹುಡ್ಕೋದಾದರೆ, ಈ ಖುಷಿ ಬೇರೆ ಒಂದು ಕಡೆ ಇದ್ದರೆ ಇವಳನ್ನ ಹುಡ್ಕೋದೊಂದು ಕಡೆ ಇತ್ತು. ಆ ಥರ ಆಗ್ಬಿಟ್ಟಿತ್ತು. ಅವಳೆಲ್ಲನೂ ವೀಡಿಯೋ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಫೋನ್ ತೊಗೊಂಡು ಹೊಟ್ಟೋಗ್ಬಿಟ್ಟಿದ್ಲು. ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಂಡ್ಬಂದಿದ್ದಾಳೆ. ಅವಳನ್ನ ಹುಡ್ಕೊಂಡೋಗಿ ನಾನು ಕೂಡ ಎಲ್ಲನೂ ನೋಡಿಕೊಂಡು ಬಂದೆ. ತುಂಬ ಖುಷಿ ಆಯಿತು ಸೀರಿಯಸ್ಲಿ. ಆಂಜನೇಯದ ವಿಗ್ರಹನ ಯಾವ್ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಎಲ್ಲದ್ರ ಹತ್ರ ನಿಂತ್ಕೊಂಡು ಮಾಡಬೇಕು. ಇವತ್ತು ಸಾಯಂಕಾಲ ರಿಪೋರ್ಟ್ ಮಾಡೋದು.
ಅವರು ಬೆಂಗಳೂರಿಗೆ ಇಟ್ಕೊಂಡು ಬನ್ನಿ ನಿನ್ನೆ ಸತ್ತದಲ್ಲ ಅಲ್ಲಿ ಇವರು ಒಂದು ವಾರದ ಕಮಿಷನ್ ಕೊಟ್ಟಾರೆ ಹೊಡೆದಲ್ಲ ಚಾನ್ಸ್ ಬಿಟ್ಟೆ ಇದೇ ಕಾಪಿ ಖುಷಿಲಿ ಕಾಪಿ ಟೀ ಕೊಡ್ತಲ್ವಾ ಯಾರೋ ಮ್ಯಾನೇಜ್ಮೆಂಟ್ ಇಲ್ಲಿ ನಾನು ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ನಿಜವಾಗ್ಲೂ. ಒಂಥರ ಹನುಮ ಹಬ್ಬಕ್ಕೆ ನಾವು ಸಿಕ್ಕಾಕೊಂಡಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ನಂತರ ಅದನ್ನು ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ತಿಂಡಿನ ಕೂಡ ಮಾಡ್ಕೊಂಡು ಹೊರಟ್ವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.